ಗಮನ ನಿಲ್ಲಲು ರಮಣ ಎಲ್ಲಿಗೆ ಗಮನ ಕರೆಯುವುದಕ್ಕೆ ಇವಳಲ್ಲಿ ಯಾರು ಹೇಳಲಿಕ್ಕೆ ಹೇಳಿದೆ? ನಾನು ವೈನತೆಯನ್ನು ಇಲ್ಲಿ ಬರ್ಲಿಕ್ಕೆ ಹೇಳಿದ್ದೇನೆ. ಅದು ಜನ ತಪ್ಪಿ ಬಂದದ್ದು. ನೀನು ಹೋಗು, ನೀನು ಒಳಗೆ ಹೋಗು, ನೀನು ಒಳಗೆ ಹೋಗು. ನಿನ್ನನ್ನೆಲ್ಲ ಕರೆತದ್ದು ಅದು ತಪ್ಪ. ನಾನು ತಪ್ಪಿದ್ದಲ್ಲ, ಅವರು ತಪ್ಪಿ ಅಡ್ಡ ಬಿದ್ದಿದ್ದೇನೆ. ಯಾಕೆ ಅಡ್ಡ ಬೀಳುದು? ನಮಸ್ಕಾರ. ತಪ್ಪು ನಾನು ಮಾಡಿದ್ದು ಅಂತ ಹೇಳಿದ್ದಲ್ಲೋ ಅಥವಾ ನನ್ನವರು ಮಾಡಿದ್ದು ಅಂತ ಹೇಳಿದ್ದಲ್ಲೋ? ನೀನು ಯಾಕೆ ಅಡ್ಡ ಬೀಳುದು? ಒಳ್ಳೇದಾಗಲಿ, ಒಳ್ಳೇದಾಗಲಿ. ನೀನೇನೋ ಗೃಹ ಕೃತ್ಯದಲ್ಲಿ ಇರಬೇಕು. ನೀ ತೆರಳು. ಅಲ್ಲ, ನೀನು ತೆರಳೆ. ಅಲ್ಲ, ನಿನ್ನನ್ನು ಕರೀಲಿಲ್ಲ. ನಿಮ್ಮ ಬಳಿಗೆ ನಾನಾಗಿ ಬಂದ್ರೆ ತೆರಳು ಎನ್ನುವ ಹಾಗೆ ಹೇಳ್ತಾ ಇದ್ದೆ. ಕರೆದು ಬಂದದ್ದಲ್ಲ, ನಾನೇ ಬಂದದ್ದು. ನೀನೇ ಬಂದದ್ದು? ಹೌದಪ್ಪ. ಅದು ಸರಿ. ಮನೇಲಿ ಏನು ಕೆಲಸ ಇರ್ಲಿಲ್ಲ ಒಳಗೆ? ಮಾಡುದಕ್ಕೆ ಏನುಂಟು ಅಂತ ಬೇಕಲ್ಲ. ಅಲ್ಲ, ನೀನು ಉಂಟು ಅಂತ ಭಾವಿಸಿದ್ರೆ ಎಲ್ಲ ಕೆಲಸವೂ ನಿನ್ನದು. ನೀನು ಇಲ್ಲ ಅಂತ ಭಾವಿಸಿದ್ರೆ ಯಾವುದು ನಿನಗೆ ಸಂಬಂಧವೇ ಇಲ್ಲ. ಅದು ನಿನ್ನ ಸ್ವಭಾವ, ಶೀಲ. ಈಗ ಇವತ್ತೇನು ಇಲ್ಲ ಅಂತ. ಆದ್ದರಿಂದ ಈಗ ನನ್ನನ್ನು ಹುಡುಕುತ್ತಾ ಬಂದದ್ದು. ಬರುವುದಕ್ಕೆ ಕಾರಣ ನನಗೆ ಸ್ವಲ್ಪ ಕೆಲಸ ಉಂಟು, ಇನ್ನೊಮ್ಮೆ ಸಿಗುತ್ತೇನೆ. ಇಲ್ಲೇ ಬನ್ನಿ ಅಂತ. ನಾವು ಹೋಗಬೇಕೆ? ಅದೇ ಗಮನಿಸುವುದು. ನಾವು ಹೋಗಬೇಕು. ನೀವಿಲ್ಲೇ ಇದ್ರು ಕೂಡ ನಿಮ್ಮ ಗಮನ ಇನ್ನೆಲ್ಲೋ ಇದೆ. ಹೌದು, ನಾ ಹೊರಟಲ್ಲಿಗೆ ನನ್ನ ದೃಷ್ಟಿ ಕೇಂದ್ರೀಕೃತವಾಗಿದೆ. ನಿಮ್ಮ ಕಣ್ಣುಗಳು ಮಾತನಾಡ್ತಾ ಉಂಟು.
ಅದು ಇವತ್ತು ನೋಡಿದ್ದೆ ನೀನು. ಅಯ್ಯೋ ಹಾಗಲ್ಲ ಅಂತ, ಮತ್ತೆ? ಏನೋ ವಿಷಯವನ್ನು ಬಿತ್ತರಿಸ್ತಾ ಇದೆ ಅಂತ. ಏನು ಯಾವತ್ರ ಹಾಗಿಲ್ಲ ಕಣ್ಣು. ಈಗ ಅದೇ ಮಾತಾಡ್ತಾ ಉಂಟು ಅಂತ ಆದ್ರೆ ನಾನು ಬಾಯಿ ಮುಚ್ಚಬಹುದು, ನಿನಗೆ ಅದರಿಂದಲೇ ವಿಷಯ ವಿಷಯ ಗೊತ್ತಾಗ್ಲಿಲ್ಲ ಅಂತ. ಮತ್ತೆ ಮಾತಾಡ್ತಾ ಉಂಟು ಅಂದ್ರೆ ಅಲ್ಲ, ಏನೋ ವಿಷಯ ಉಂಟು ಅಂತ ಗೊತ್ತಾಯ್ತು, ಭಾವದಲ್ಲಿ ಮಾತ್ರ ಹೇಳಿತ್ತು, ಅದಕ್ಕಿಂತ ಹೆಚ್ಚಾದ್ರು ಹೇಳುವುದಿಲ್ಲ. ಕಣ್ಣು ಬೆಂಕಿ ಉಂಡೆಯ ಹಾಗಾಗಿದೆ. ಬೆಂಕಿ ಉಂಡೆ ಆದ್ರೆ ಹೀಗಿರ್ತದ? ಅಲ್ಲ ಹಾಗಲ್ಲ, ಕಣ್ಣನ್ನು ಅರಳಿಸಿದ್ದೀರಿ ನೀವು. ನೀನು ಸ್ವಲ್ಪ ಅಲಂಕಾರಿಕವಾಗಿ ಎಲ್ಲ ಮಾತಾಡ್ತಾ ಇದ್ದೀಯ. ನಿಮ್ಮ ಹೆಂಡತಿ ಅಲ್ವಾ? ಅಲ್ಲ, ನನ್ನ ಹೆಂಡತಿ ಆದ್ರೆ ಯಾವತ್ತು ಮಾತಾಡುದಿಲ್ಲ, ಇವತ್ತು ಮಾತಾಡ್ತೀಯ ಅಂದದ್ದು ಒಳ್ಳೇದೇ, ಸಂತೋಷ. ಶೈಲಿ ಒಳ್ಳೇದಿದ್ದರೆ ಅದು ಶೀಲವನ್ನು ಪ್ರಕಟಿಸ್ತದೆ. ಆ ಶೀಲ ಹೇಗೆ, ಅದರ ಪಾರಮ್ಯ ಹೇಗೆ ಅಂತ ಮಾತಿನಿಂದ ಅದರ ಶೈಲಿಯಿಂದ ಗೊತ್ತಾದ್ರೆ ಸಂತೋಷ ಉಂಟಾಗ್ತದೆ. ನೀನು ಹೇಳು. ಕೈಯಲ್ಲಿ ಸುದರ್ಶನ? ಹೌದು. ಮಾತ್ರ ಅಲ್ಲ, ಇಲ್ಲ ರಥ. ಈಗ ನಾನು ಹೋಗುವ ವಾಹನದಲ್ಲಿ ಬೇರೆಯೂ ಆಯುಧ ಇರಿಸುವುದಕ್ಕೆ ಹೇಳಿದ್ದೇನೆ. ಕೈಯಲ್ಲಿ ಸುದರ್ಶನ ಮಾತ್ರ, ಎಲ್ಲ ಆಯುಧ ಇಟ್ಕೊಂಡೆ ಹೊರಟ. ನೋಡಿ ಎಂತದ್ದು? ಗರುಡ ಸಿದ್ಧನಾಗಿದ್ದಾನೆ. ಅವ ಈಗ ಬಂದದ್ದ? ಆಗ ಅವನನ್ನು ಕರೆದದ್ದು. ಅವ ಆಗಲೇ ಬಂದಿದ್ರೆ ನಾವು ಹೋಗಿ ಆಗ್ತಿದ್ವಿ. ನಾನ್ ನೋಡಿದ್ದೀಗ ಬೇಕಾದಾಗ ಬರುದಿಲ್ಲ. ಹೌದು ಹೌದು, ಬರುವುದಕ್ಕೆ ಕಾರಣ ಏನು? ದೇವೇಂದ್ರ ಹೋದನ್ನು ಗಮನಿಸಿದೆ ನಾನು. ಹೌದೌದು, ನೀನು ನನಗೆ ಕಾಣಿಸಿದ್ದೀಗಲಾದ್ರೂ ನೀ ಬಂದದ್ದೀಗಲ್ಲ. ಏನೋ ಗುಸು ಗುಸು ಪಿಸು ಪಿಸು ಏನು ಅಂತ ಗೊತ್ತಾಗಲಿಲ್ಲ. ಹೌದೌದು, ಅದು ದೊಡ್ಡವರು ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಮಾತಾಡುವಾಗ ಸ್ವರ ತಗ್ಗಿಸ್ತಾರೆ. ಯಾಕೆ ಅಂದ್ರೆ ಉಳಿದವರಿಗೆ ಕೇಳಿದ್ರೆ ಹೆಚ್ಚಿನದ ಅರ್ಥವೂ ಆಗುವುದಿಲ್ಲ. ಮಾತ್ರ ಅಲ್ಲ, ಕೆಲವು ಅರ್ಥ ಆದ್ರೆ ಅದರಿಂದ ಅನರ್ಥ ಆಗ್ತದೆ. ಆದ್ರಿಂದ ಕೇಳಬೇಕಾದವರು ಮಾತ್ರ ಕೇಳಬೇಕು ಅಂತ ಪಿಸುದನಿಯಲ್ಲಿ ಮಾತಾಡ. ಅದಕ್ಕೆ ಬೇಕಾಗಿ ತಿಳಿಯುವಂತಹ ಕುತೂಹಲದಿಂದ ಓಡೋಡಿ ಬಂದವಳು ನಾನು. ಈಗ ಎಲ್ಲರೂ ತಿಳಿಯುವುದು ಹೌದಾದ್ರೆ ಅವ ಗಟ್ಟಿ ಮಾತಾಡುವುದಿಲ್ಲ, ಮಾತಾಡ್ತಾನೆ. ಅದೇ ಆದ್ದರಿಂದ ಎಲ್ಲರೂ ತಿಳಿಯಬಾರದ ವಿಷಯ ಎಂಬುದರಿಂದಲೇ ಸ್ವರ ತಗ್ಗಿಸಿದ ವಿಷಯದ ಕುರಿತು ಮತ್ತೆ ಯಾರು ಪ್ರಶ್ನಿಸಬಾರದು. ಗಮನಿಸಿದ್ರು ನಮಗೆ ಸಂಬಂಧ ಇಲ್ಲ ಅಂತ ದೂರ ಉಳಿ. ಅದು ಸಭ್ಯತೆ. ನಾನು ತಿಳಿಯಬಹುದು ಅಂತ. ನಾ ಸಭ್ಯತೆ ಅಂದೆ. ಅದೇ ನೀ ತಿಳಿಯಬಹುದು ಅಂತ ಹೇಳಿದ್ರೆ ನೀನೇನಾಗ್ತಿತ್ತು ಯೋಚನೆ? ನನ್ನಲ್ಲಿ ಗುಟ್ಟ? ನಿನ್ನಲ್ಲಿ ಅಲ್ಲ, ಮತ್ತೆ ಅದು ಅವನ ಗುಟ್ಟು. ನನ್ನದಾದ್ರೆ ನಿನ್ನಲ್ಲಿ ಎಂತದ್ದು ಗುಟ್ಟಿಲ್ಲ, ಅದು ಅವನ ಗುಟ್ಟು, ದೇವೇಂದ್ರನದ್ದು. ನೀನು ಹೌದೌದೌದು. ಅಲ್ಲ, ನಾನು ಯೋಚನೆ ಮಾಡು, ನಿನ್ನ ಆ ಮುಂಗುರುಳು ಅದು ಹಾಗೆ ಸುಳಿಸುತ್ತಿ ಉಂಟು. ಅದನ್ನು ನೇರ್ಪುಗೊಳಿಸಬೇಕು ಅಂತ ಎಷ್ಟು ಸಲ ಬಾಚಿದ್ರು ಕೂಡ ಅದು ಸರಿಯಾಗ್ತದ? ಮತ್ತೆ ನಿನ್ನ ಬೇಕಾದ ಹಾಗಾಗುದಿಲ್ಲ. ಅದೇ ನಿನ್ನಂತವರಲ್ಲಿರುವ ಕೆಲವು ವಿಷಯ ಯಾವತ್ತೂ ನೇರ್ಪುಗೊಳ್ಳುವುದಕ್ಕಿಲ್ಲ, ಹೇಳುವುದಿಲ್ಲ ಅಂತ ನೀನು ಯಾವುದನ್ನಾದ್ರೂ ಸಂಗ್ರಹಿಸಿದ್ರೆ ನೀನು ಬೇಕು ಅಂತ ಹೇಳುವುದಲ್ಲ, ನಿನ್ನಿಂದ ಹೇಳಲ್ಪಡ್ತದೆ. ಅದು ಗೊತ್ತಿಲ್ಲದೆ ಹೊರಗೆ ಹೋಗ್ತದೆ. ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ಈಗ ನಿನಗಿದು ಎಲ್ಲಿಗೆ ಏನು ಅಂತ ಗೊತ್ತೇ ಅಲ್ಲ. ನೀವು ಹೇಳದೇ ಹೋದ್ರು ಕೂಡ ಇದನ್ನೆಲ್ಲ ಗಮನಿಸುವಾಗ ಯುದ್ಧದ ಸಿದ್ಧತೆಯಲ್ಲಿ ಅನುಮಾನವೇ ಇಲ್ಲ. ಅಷ್ಟು ಗೊತ್ತಾದ ಮೇಲೆ ಮತ್ತೆ ಪ್ರಶ್ನೆ ಕೇಳುವುದಕ್ಕೆ ಯುದ್ಧ ಹೌದು ಹೌದು, ಯಾರಲ್ಲಿ ಕದನ ಎಲ್ಲ ಹೇಳ್ತೇನೆ. ಹೋಗಿ ಅದನ್ನು ಮುಗಿಸಿ ಬಂದು ಆ ರೋಚಕವಾದ ವಿಜಯಗಾಥೆಯನ್ನು ಸಾಧ್ಯಂತವಾಗಿ ವರ್ಣಿಸಿ 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 ನಾನು ಹೇಳ್ತೇನೆ. ವರ್ಣಿಸುವುದು ಬೇಡ, ಚುಟುಕಾಗಿ ಹೀಗೆ ಹೇಳಿ. ಆಯ್ತು, ಚುಟುಕಾಗಿ ಹೇಳುವ. ಹೋಗಿ ಬಂದ ಮೇಲೆ ಹೇಳ್ತೇನೆ ಅಂದೆ. ಈಗಲೇ ಹೇಳಬೇಕು ಅಂತ ಅದೇನು ಆ ಸ್ವಾರಸ್ಯ ಇರುವುದಿಲ್ಲ ಅಂತ. ನನಗೆ ಧಾವಂತ ಉಂಟು ಅಂತ, ಹೋಗಬೇಕು ಅಂತ, ನನಗೆ ಕೇಳುವಂತಹ ಕುತೂಹಲ ಉಂಟು ಅಂತ. ಬಂದೇಳಿದ್ರೆ ಸಾಲದ? ಈಗ ಹೇಳಿದಾಗುದಿಲ್ವಾ? ಮತ್ತೆ ಹೋಗಿ ಎಲ್ಲಿಗೆ? ಇನ್ನೀಗ ನಾನು ಹೇಳದಿದ್ರೆ ಇವಳು ಎಲ್ಲ ಕೇಳಬಾರದೆಲ್ಲ ಕೇಳ್ತಾಳೆ. ಎಲ್ಲಿಗೆ ಅಂತ ಕೇಳಿದ ಮೇಲೆ ಇನ್ನು ಹೋಗುದು ಯಾವುದಕ್ಕೆ? ಹೋದ ಕರ್ಮ ಏನಾಗ್ತದೆ ಅಂತ ಏನಾದ್ರೂ ಗೊತ್ತಲ್ಲ. ಎಲ್ಲಿಗೆ ಅಂತ ಕೇಳಬಾರ್ದ? ಕೇಳಿದ್ರೆ ಹೋದ ಕಾರ್ಯದಲ್ಲಿ ಅಪಯಶಸ್ಸು ಬರ್ತದೆ ಅಂತ ಒಂದು ಹೇಳಿಕೆ ನೀನು ಕೇಳಿಲ್ವಾ? ಅದನ್ನೇ ಮೊದಲು ಹೇಳ್ತೀನಿ, ನಾನು ಕೇಳ್ತೀನಿ ಎಲ್ಲಿಗೆ ಅಂತ. ಅದು ಗೊತ್ತುಂಟು, ನೀವು ಮಾಡಿದ ತಪ್ಪಿಗೆ ನಿಮ್ಮಲ್ಲಿ ಸಮರ್ಥನೆಯ ಭಂಡಾರವೇ ಇರ್ತದೆ. ಹೆಣ್ಣಲ್ವ ಜಾತಿ ಇಲ್ಲ. ಇನ್ನು ನಾನು ಆದ್ರೆ ಒಂದು, ನಾನು ಏನೇ ಹೇಳಿ ನಿಮ್ಮ ಮಾತಿನ ಮೂಲಕ ಗೆಲ್ಲಲಿಕ್ಕೆ ಸಾಧ್ಯ ಉಂಟಾ? ಅಲ್ಲ, ಬೇಡ, ನಾನೇ ಸೋತೆ ಅಂತ ಹೇಳ್ತೇನೆ. ಗೆಲ್ಲುವುದಕ್ಕೆ ಯತ್ನಿಸುವುದೇ ಇಲ್ಲ ನಾನು. ನೀನು ಹೇಳಿದ್ದಕ್ಕೆ ಕೇಳಿದ್ದಕ್ಕೆ ಸೋತು ನಿನಗೀಗ ವಿಷಯ ಮಾತ್ರ ಬೇಕು.
ನೀ ಕೇಳಿದ್ದು ಆ ಯಾವ ವಿಷಯವೇ ಆಗಲಿ ಸ್ವರ ಆಕರ್ಷಕವಾಗಿದ್ದರಿಂದ ಅದನ್ನು ಧಿಕ್ಕರಿಸುವಂತ ಕಾಣುವುದಿಲ್ಲ. ಈಗ ಅಬದ್ಧವನ್ನಾದರೂ ಕೋಮಲವಾದ ಸ್ವರದಲ್ಲಿ ಹೇಳಿದ್ರೆ ಶ್ರವಣ ರಮಣೀಯವಾಗಿರ್ತದೆ, ನಿನಗೆ ಸಂಬಂಧಿಸಿ ಅಲ್ಲ. ನಾನು ಸಾಮಾನ್ಯ ಲೋಕರು. ಈಗ ಸ್ವರ ಒಳ್ಳೆಯದುಂಟು, ಅಬದ್ಧ ಅಂತ ಹೇಳಿದ ಹಾಗಾಗುವುದಿಲ್ಲ. ಹಾಗಲ್ಲ. ಈಗ ನೀನು ಕೇಳಲಿಲ್ವ, ಯಾವುದು ಒಳ್ಳೆ ಹಾಡುಗಾರರು, ಒಳ್ಳೆ ಹಾಡುಗಾರರು ಅಂದ್ರೆ ಸ್ವರದಿಂದ. ಹೌದು, ಅವರಿಗೆ ಸಾಹಿತ್ಯ ಜ್ಞಾನ ಒಂದಿನಿತು ಇರುವುದಿಲ್ಲ, ಆದ್ರೂ ಕಂಠ ಇರ್ತದೆ. ಹೌದು, ಸಾಹಿತ್ಯ ತಪ್ಪಿದ್ರು ಕೂಡ ಕಂಠದಿಂದ ಆ ಹಾಡು ಕೇಳಿಸಲ್ಪಡುವಂತೆ ಮಾಡ್ತದೆ ಅಲ್ವೋ. ಲಯ ಸರಿಯಾಗಿ ಇಲ್ಲದಿದ್ರೂ ಕೂಡ ಕಂಠ ಆಕರ್ಷಕವಾಗಿದ್ದರೆ ಒಂದಿನಿತಾದರೂ ಅದನ್ನು ಆಸ್ವಾದಿಸುವ ಅಂತ ಕಾಣ್ತದೆ. ಅದು ಪ್ರಥಮತಃ ಆಕರ್ಷಣೆಯನ್ನು ಹುಟ್ಟಿಸುವಲ್ಲಿ ಸಾಧನವಾಗುವ ಅಂಶ. ಈಗ ಹೆಣ್ಣು ಮಕ್ಕಳಲ್ಲೂ ಕೂಡ ಹಾಗೆ ಸ್ವರ ಆಕರ್ಷಕವಾಗಿ ಉಂಟು ಅಂತ ಆದ್ರೆ ಪಕ್ಕನೆ ಅದನ್ನು ತಿರಸ್ಕರಿಸುವಂತ ಕಾಣುವುದಿಲ್ಲ. ನಿನ್ನದತ್ತು ಅತ್ಯಂತ ಕೋಮಲವಾದಂತಹ ಸ್ವರ ಸಪ್ತಕಗಳಲ್ಲಿ ಸಮಗ್ರವಾಗಿ ಸುಲಲಿತವಾಗಿ ಸಂಚರಿಸುವಂತಹ. ಇದನ್ನು ಎಲ್ಲ ಮನೇಲಿ ಹೋಗಿ ಹೇಳುದಿಲ್ಲಲ್ಲ, ಇಲ್ಲಿ ಮಾತ್ರ ಅಲ್ಲ. ಒಳ್ಳೇದು ಹೇಳಿದ್ರೆ ಅಪನಂಬಿಕೆಯಿಂದ ಹೀಗೆ ಕಾಡುದು. ಮತ್ತೆ ಯಾರಾದ್ರೂ ಒಳ್ಳೇದು ಹೇಳಿ ಕೇಳಿದ್ದಪ್ಪ, ನಾನು ಹೇಳಿದ್ದಪ್ಪ. ನಿನ್ನದನ್ನು ನಾನು ಹೇಳುದು. ನಿನ್ನಂತ ಸ್ವರ ಇನ್ನೊಬ್ಬರಿಗೆ ಉಂಟು ಅಂತ ನಿನಗೆ ಅಳುಕುಂಟ ಇಲ್ವಲ್ಲ? ಹಾಗಾದ್ರೆ ಇದು ನಿನಗೆ ಮಾತ್ರ ಸಂಬಂಧಿಸಿದ. ಹಾಗಿರುವುದಕ್ಕೆ ಸಾಧ್ಯ ಉಂಟಾ? ಈ ಬಾಮೆಯ ಹಾಗಿರುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿನಗೇ ಗೊತ್ತಿಲ್ಲ ನೀನು ನಾಳೆ ಹೇಗಿರ್ತಿ ನಿನ್ನೆ ಹೇಗಿದ್ದಿ ಅಂತ. ಆದ್ದರಿಂದಲೇ ಅದನ್ನು ಊಹಿಸಿ ಇನ್ನೊಬ್ಬರಿಗೆ ಹಾಗೆ ಆಗುವುದು ಕಷ್ಟ. ಈಗ ನೀ ಕೇಳಬೇಕು ಅಂತ ಹಂಬಲಿಸಿದ್ದು ಸುರಪತಿ ಬಂದು ನನ್ನಲ್ಲಿ ಏನನ್ನ ಆಡಿದ ಅಂತಲ್ವ. ಈ ಭೂಮಿ ಸಂತ್ರಸ್ತವಾದ ವಿಧಾನವನ್ನು ಹೇಳಿದ. ಸ್ವರ್ಗದಲ್ಲಿ ಅವರು ಪದಚ್ಯುತರಾದಂತಹ ಉಪಕ್ರಮಕ್ಕೆ ಕಾರಣರಾದವರ ಕುರಿತು ತಿಳಿಸಿದ. ಹೌದೇ, ಭೂಮಿಯಲ್ಲಿದ್ದ ಧಾರ್ಮಿಕರ ಬದುಕು ದುರ್ಭರವಾಗಿದೆ. ಸ್ವರ್ಗದಲ್ಲಿದ್ದಂತಹ ಸುಮನಸರೆಲ್ಲರೂ ಪದಚ್ಯುತರಾಗಿ ಲೋಕಚ್ಯುತರಾಗಿ ಎಲ್ಲೆಲ್ಲೋ ಮುಖಮರೆಸಿಕೊಂಡು ಇರುವಂತಹ ದಯನೀಯ ಅವಸ್ಥೆ ಬಂದಿದೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣವಾದದ್ದು ಯಾರು ಗೊತ್ತೋ? ಈ ಭೂಮಿಯಲ್ಲೇ ಹುಟ್ಟಿದ ಒಬ್ಬ ಮಗ. ಹೌದಪ್ಪ, ಈಗ ಹೇಳುದಿಲ್ಲ ಭೂಪುತ್ರರು ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳು ಅಂತ ಹೇಳುದಿಲ್ಲ. ಆ ಮಣ್ಣಿನ ಮಗ ಒಬ್ಬ, ಈ ಭೂಮಿಯ ಮಗ. ಹೌದು, ಭೂಮಿಯ ಮಗ. ಯಾರ್ಯವ? ಅವನ ಹೆಸರು ಬೇಡ, ಅದು ನಿನ್ನಂತವಳಲ್ಲಿ ಅಲ್ಲ. ಅವನ ಹೆಸರು ಹೇಳುವುದು ಅಯೋಗ್ಯ. ನರಕ ಅಂತ. ಯಾವುದು ನರಕ? ಯಾವುದಲ್ಲ ಅವನ ಹೆಸರು. ನರಕ, ನರಕಾಸುರ, ಭೌಮನಾದ ನರಕ. ಆ ನರಕ ಪ್ರಾಗ್ಯೋತಿಷ ನಾಮಕವಾದ ಪಟ್ಟಣವನ್ನು ತನ್ನ ದುಷ್ಟ ಹುನ್ನಾರಗಳ ಕೇಂದ್ರ ಸ್ಥಾನವಾಗಿಸಿಕೊಂಡು ಅಭೇದ್ಯವಾದಂತಹ ಯಾವ್ಯಾವುದೋ ವರಗಳ ಮೂಲಕವಾಗಿ ಪ್ರಮತ್ತನಾಗಿ ಭೂಮಿಯಲ್ಲಿದ್ದಂತಹ ಸಾಧ್ವೀಮಣಿಗಳ ಬದುಕನ್ನೆಲ್ಲವನ್ನು ಕೂಡ ದುರ್ಭರವಾಗಿಸಿದ್ದಾನೆ. ಅನೇಕ ಮಂದಿ ಸುದತಿಯರನ್ನು ಬಲಾತ್ಕಾರವಾಗಿ ವಶೀಕರಿಸಿ ಸೆರೆಯಲ್ಲಿರಿಸಿದ್ದಾರೆ. ಸಾವಿರ ಮಂದಿ. ಹೇಳಿದ್ದು ಕೇಳಿದ್ದು ಸರಿ ಅಂತಾದರೆ ಒಟ್ಟು 16,000 ಮಂದಿ. 16,000 ಮಂದಿಯನ್ನು ಅವನಿಗೆ ಹೆಣ್ಣು ಅಂದ್ರೆ ಆಯ್ತು, ವಶಕ್ಕೆ ಪಡೆಯಲೇಬೇಕು. ಪಡೆದು ಸೆರೆಯಲ್ಲಿರಿಸಿದ್ದಾನೆ. ಅಂತವ್ರು ಉಳಿಯಬಾರದು ಅಂತ ಹಂಬಲಿಸಬಹುದು, ಆದ್ರೆ ಹೊಡೆಯುವುದಕ್ಕೆ ಸಾಮರ್ಥ್ಯ ಬೇಡುವ. ಸುರಪತಿಗೆ ಆಗದ ಕೈಸೋತ ಕಾಲದಲ್ಲಿ ಸುರಪತಿಯ ಸತಿಯಾದ ಶಚೀದೇವಿಯನ್ನೇ ಅರಸಿಕೊಂಡು ಹೋದನಂತೆ ಭಂಡ. ಹೌದು, ಆದ್ರೆ ಶಚಿ ತಪ್ಪಿಸಿಕೊಂಡ್ಲಂತೆ. ಯಾಕೆ ಅಂತಂದ್ರೆ ಅವಳ ಪಾತಿವ್ರತ್ಯವೇ ಅವಳನ್ನು ರಕ್ಷಿಸ್ತದೆ. ಆದರೆ ಕಶ್ಯಪ ಬ್ರಹ್ಮರ ಸತಿಯಾದಂತಹ ಅದಿತಿ ದೇವಿ ದೇವಜನನಿ, ಆಕೆಯ ಕುಂಡಲಾಹರಣ ಮತ್ತೆ ವರುಣನ ಮಣಿಶೈಲವೇ ಮೊದಲಾದ ಅನೇಕ ಸ್ವರ್ಗದ ಸುವಸ್ತುಗಳನ್ನು ಅಪಹರಿಸಿದ. ಆದರೆ ಸಾಧ್ವೀಮಣಿಯಾದ ತಾಪಸಿಯಾದಂತಹ ಅದಿತಿ ದೇವಿ ಆದಿತ್ಯ ವರ್ಗಕ್ಕೆ ಜನನೀಯ ಸ್ಥಾನದಲ್ಲಿದ್ದವಳು. ಅವಳ ಕುಂಡಲವನ್ನೇ ಅಪಹರಿಸಿದ್ದಾನೆ ಈ ಧೂರ್ತ ಅಂತಾದರೆ ಮಗನಾಗಿಯೂ ತನಗೇನು ಮಾಡುವುದಕ್ಕಾಗಲಿಲ್ಲ ಅಂತ ಕಣ್ಣನ್ನು ಮುಚ್ಚಲಾಗದವನು ಕಣ್ಣಲ್ಲಿ ನೀರು ತುಂಬಿಕೊಂಡು ಬಂದು ಪಾದಮೂಲದಲ್ಲಿ ಕುಸಿದು ಕುಳಿತು ಹೇಳಿದಾಗ ಅವನ ದುಃಖಕ್ಕೆ ಸ್ಪಂದಿಸಿ ಶೀಘ್ರವಾಗಿ ಆ ನರಕ ದೈತ್ಯನನ್ನು ಕೊಂದು ಕೊಡ್ತೇನೆ ಅಂತ ಭರವಸೆ ಕೊಟ್ಟು ವೈನತೆಯನ್ನು ಸಿದ್ಧವಾಗುವುದಕ್ಕೆ ಹೇಳಿದ್ದು, ಆಯುಧಗಳನ್ನು ಹೇರುವುದಕ್ಕೆ ಹೇಳಿದ್ದು. ಇದೋ ಕವಚಧಾರಿಯಾಗಿ ಹೊರಟು ನಿಂತಿದ್ದೇನೆ, ಉಳಿದದ್ದು ಮುಂದೆ ಹೇಳ್ತೇನೆ.